ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೆನ್. ಈ ದಿನದ ಸಂದೇಶದ ವಾಕ್ಯಭಾಗ ಪ್ರಸಂಗಿ ಪುಸ್ತಕ 11ನೇ ಅಧ್ಯಾಯದಲ್ಲಿ 9, 10, 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಯೌವನಸ್ಥನೇ, ನಿನ್ನ ಯೌವನದಲ್ಲಿ ಸಂತೋಷಪಡು. ನಿನ್ನ ಯೌವನದ ದಿನಗಳಲ್ಲಿ ನಿನ್ನ ಹೃದಯವು ನಿನ್ನನ್ನು ಆನಂದಪಡಿಸಲಿ. ನೀನು ನಿನ್ನ ಹೃದಯದ ಮಾರ್ಗಗಳಲ್ಲಿಯೂ ನಿನ್ನ ಕಣ್ಣುಗಳ ನೋಟದಲ್ಲಿಯೂ ನಡೆ. ಆದರೆ ಆ ಎಲ್ಲ ಸಂಗತಿಗಳಿಗಾಗಿ ದೇವರು ನಿನ್ನನ್ನು ನ್ಯಾಯ ತೀರ್ಪಿಗೆ ತರುವನೆಂದು ತಿಳಿದುಕೋ. ಆದ್ದರಿಂದ ನಿನ್ನ ಹೃದಯದಿಂದ ದುಃಖವನ್ನು ತೆಗೆದುಹಾಕು, ನಿನ್ನ ಶರೀರದಿಂದ ಕೆಟ್ಟದ್ದನ್ನು ತೆಗೆದುಬಿಡು. ಏಕೆಂದರೆ ಬಾಲ್ಯವೂ ಯೌವನವೂ ವ್ಯರ್ಥವಾಗಿದೆ. ಕಷ್ಟದ ದಿನಗಳು ಬರುವುದಕ್ಕೆ ಮೊದಲು ಇವುಗಳಲ್ಲಿ ನನಗೆ ಸಂತೋಷವಿಲ್ಲ ಎಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದಕ್ಕೆ ಮೊದಲು ಈಗ ನಿನ್ನ ಯೌವನದ ದಿನಗಳಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ. ದೇವರಿಗೆ ಸ್ತೋತ್ರ. ಎಕ್ಲೇಶಿಯಸ್ ಚಾಪ್ಟರ್ 11 ವರ್ಡ್ 9 to 10, ಚಾಪ್ಟರ್ 12 ವರ್ಡ್ 1. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ಬಹಳ ಪ್ರಮುಖವಾಗಿ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂದರೆ ಮಹಾಜ್ಞಾನಿ. ದೇವರಿಂದ ಮಹಾಜ್ಞಾನವನ್ನು ಪಡೆದುಕೊಂಡಂತಹ ಮಹಾಜ್ಞಾನಿಯಾದಂಥ ಸೊಲೊಮೋನ ಅರಸನ್ನು ಬರೆದಿರ್ತಕ್ಕಂಥ ಪುಸ್ತಕ ಇದಾಗಿದೆ. ನಮಗೆಲ್ಲ ಗೊತ್ತಿರ್ತಾರೆ. ಯಾವ ಥರ ಜ್ಞಾನ ಇತ್ತು ಅವನಿಗೆ? ಬರೀ ಬರೆಯೋದಕ್ಕೆ ಮಾತ್ರ ಜ್ಞಾನ ಇತ್ತಾ? ಆಡಳಿತ ಮಾಡೋದಕ್ಕೆ ಮಾತ್ರ ಜ್ಞಾನ ಇತ್ತು ಅಂದರೆ ಸಮಸ್ತ ಜ್ಞಾನವನ್ನು ದೇವರನ್ನು ಕೊಟ್ಟಿದ್ದರು. ಅಷ್ಟು ಮಾತ್ರ ಅಲ್ಲ, ಸಮಸ್ತ ವೈಭವವನ್ನು ಕೊಟ್ಟಿದ್ದರು. ಆ ವಾಕ್ಯಭಾಗ ನೋಡಿದ್ರೆ ಅದಕ್ಕಿಂತ ಮುಂಚೆಯೂ ಸಹ ಅಷ್ಟು ಜ್ಞಾನ, ಅಷ್ಟೊಂದು ಐಶ್ವರ್ಯ ಯಾರಿಗೂ ಕೊಡಲ್ಪಟ್ಟಿರಲಿಲ್ಲ. ಆ ನಂತರವೂ ಯಾರಿಗೂ ಕೊಡಲ್ಪಡಲ್ಲ ಅಂತ ವಾಕ್ಯವೇ ಸ್ಪಷ್ಟವಾಗಿ ಹೇಳ್ತಿದೆ. ದೇವರಿಗೆ ಸ್ತೋತ್ರ. ಅಂಥ ಮಹಾಜ್ಞಾನಿ ಅವನ ಜೀವಿತ ಕಾಲದಲ್ಲಿ ನಂಬಿಗಸ್ತನಾಗಿ ಕೊನೆವರೆಗೂ ದೇವರೊಟ್ಟಿಗೆ ನಿಲ್ಲಕ್ಕಾಗದೇ ಇರೋದು ಸನ್ನಿವೇಶದಲ್ಲಿ ಅವನು ಹೇಳ್ತಾ ಇದ್ದಾನೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಎಷ್ಟು ಸಾರಿ ಹೇಳ್ತಾ ಇದ್ದಾರೆ ಈ ಪುಸ್ತಕದಲ್ಲಿ? ಸುಮಾರು 30 ಬಾರಿ ಆಕಾಶದ ಕೆಳಗೆ, ಭೂಮಿಯ ಮೇಲೆ, ಸೂರ್ಯನ ಕೆಳಗೆ ವ್ಯರ್ಥವೋ ವ್ಯರ್ಥ, ಸಮಸ್ತವೋ ವ್ಯರ್ಥ ಅಂತ ಸುಮಾರು 30 ಬಾರಿ ಈ ಪುಸ್ತಕದಲ್ಲಿ ಬಳಸಲಾಗಿದೆ. ದೇವರಿಗೆ ಸ್ತೋತ್ರ. ಯಾಕೆ ಅಷ್ಟೊಂದು ಅವನು ವೈರಾಗ್ಯದಿಂದ ಇದನ್ನು ಬರೆದಿದ್ದಾನೆ ಅಂದರೆ ಆತ್ಮಿಕತೆಯಲ್ಲಿ ಅವನು ಹಿಂದೆ ಬಿದ್ದೋದ. ದೇವರೊಟ್ಟಿಗೆ ಅವನು ಜೀವನ ಪೂರ್ತಿ ನಡೆಯೋಕ್ಕಾಗಲಿಲ್ಲ. ಮೋಸ ಮಾಡ್ಕೊಂಡು ಅವನ ಜೀವಿತನಿಗ ಅವನು ಈ ಮುಪ್ಪಿನ ಕಾಲದಲ್ಲಿ ಪುಸ್ತಕವನ್ನು ಬರೀತಾನೆ. ಈ ಪುಸ್ತಕದಲ್ಲಿ ಅವನು ಹೇಳ್ತಾನೆ, ವ್ಯರ್ಥವೋ ವ್ಯರ್ಥ, ಸಮಸ್ತವೂ ವ್ಯರ್ಥ, ಬಾಲ್ಯವೂ ವ್ಯರ್ಥ, ಯೌವನವೂ ವ್ಯರ್ಥ. ದೇವರಿಗೆ ಸ್ತೋತ್ರ. ಹಾಗಾದರೆ ದೇವರು ವ್ಯರ್ಥವಾಗಿ ಮನುಷ್ಯನ ಉಂಟು ಮಾಡಿದ್ರೆ ಅಂದರೆ ಖಂಡಿತ ಇಲ್ಲ. ಅರ್ಥ ಉಂಟುಬಿಟ್ಟು ಅರ್ಥದ ಪ್ರಕಾರವಾಗಿ ನಡೆಯೋದಕ್ಕೋಸ್ಕರವಾಗಿ ಅವನು ವ್ಯರ್ಥ ಅಂತ ಹೇಳ್ಕೊಂಡ. ದೇವರಿಗೆ ಸ್ತೋತ್ರ. ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರು ನಮ್ಮನ್ನು ಉಪಯೋಗಕ್ಕೋಸ್ಕರನೇ ಸೃಷ್ಟಿ ಮಾಡಿದ್ದಾರೆ. ನಾವು ಯೋಗ್ಯವಾಗಿ ಅಷ್ಟು ಮಾತ್ರ ಅಲ್ಲ, ಜೀವಿಸುವುದಕ್ಕೆ ನಮಗೆ ಅರ್ಹತೆಗಳನ್ನ ಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ, ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮನ್ನು ಕುರಿತಾಗಿ ಉದ್ದೇಶಗಳಿದೆ ಅವ್ರಿಗೆ. ಹಾಗಾಗಿ ನಾವು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ದೇವರು ನಮ್ಮನ್ನು ಯೋಗ್ಯವಾದ ಪಾತ್ರೆ ಬಳಸೋದಕ್ಕೆ ಅವರು ನಂಬಿಗಸ್ತರಾಗಿದ್ದಾರೆ, ಶಕ್ತರೂ ಆಗಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿಯ ಮಕ್ಕಳ ವಾಕ್ಯ ನೋಡ್ತಿದ್ದೀವಿ. ಯೌವನಸ್ಥರೇ, ನಿನ್ನ ಯೌವನದಲ್ಲಿ ಸಂತೋಷಪಡು. ಯೌವನ ದಿನಗಳಲ್ಲಿ ನಿನ್ನ ಹೃದಯವು ನಿನ್ನನ್ನು ಆನಂದಪಡಿಸಲಿ. ನೀನು ನಿನ್ನ ಹೃದಯದ ಮಾರ್ಗಗಳಲ್ಲಿಯೂ ನಿನ್ನ ಕಣ್ಣುಗಳ ನೋಟಗಳಲ್ಲಿಯೂ ನಡೆ. ಆದರೆ ಎಲ್ಲ ಸಂಗತಿಗಳಿಗೂ ದೇವರು ನಿನ್ನನ್ನು ನ್ಯಾಯ ತೀರ್ಪಿಗೆ ತರುವನೆಂದು ತಿಳಿದುಕೋ. ಹೌದು, ಹೇಳಿದಾರಲ್ಲ, ವ್ಯರ್ಥವಾಗಿ ಆಡ್ತಕ್ಕಂಥ ಪ್ರತಿ ಮಾತುಗೂ ಸಹ ನಾವು ಲೆಕ್ಕ ಕೊಡಬೇಕಾಗುತ್ತೆ ಅಂತ. ಸೊ ಹಾಗಾದರೆ ವ್ಯರ್ಥವಾಗಿ ನಮಗೆ ಈ ಲೋಕದಲ್ಲಾದ್ರೂ ಆ ಥರ ಹಾಕಿದೆ ಅಂದರೆ ಖಂಡಿತ ಇಲ್ಲ. ನಾವು ಮಾತಾಡ್ತಕ್ಕಂಥ ಪ್ರತಿ ಮಾತಿಗೂ ಸಹ ಎದುರಿಗಿರೋರೆ ನಮಗೆ ಇದು ಸರಿ, ಇದು ತಪ್ಪಿಲ್ಲ ಅಂತ ಹೇಳ್ತಾರಲ್ವ. ಹೌದು, ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಅದಕ್ಕಿಂತ ಇನ್ನೂ ಹೆಚ್ಚು ಅಧಿಕಾರವುಳ್ಳವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಆಗಂದಾಕ್ಷಣಿಗೆ ಜೀವಿಸೋದು ವ್ಯರ್ಥನ? ಖಂಡಿತ ಇಲ್ಲ. ಆದರೆ ನಿನ್ನ ಎಲ್ಲ ಸಂಗತಿಗಳಿಗೂ ದೇವರು ನಿನ್ನನ್ನು ನ್ಯಾಯ ತೀರ್ಪಿಗೆ ತರುವನೆಂದು ತಿಳಿದುಕೋ ಅಂತ ಹೇಳಿ, ಆದ್ದರಿಂದ ನಿನ್ನ ಹೃದಯದಿಂದ ದುಃಖವನ್ನು ತೆಗೆದುಹಾಕು, ನಿನ್ನ ಶರೀರದಿಂದ ಕೆಟ್ಟದನ್ನು ತೆಗೆದುಹಾಕು. ಕರ್ತನಲ್ಲಿ ಸಂತೋಷಪಡಿ. ನಾವು ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡಲೇಬೇಕು ಅಂತ ವಾಕ್ಯ ಹೇಳಿ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಶರೀರದಿಂದ ನಿಮಗೆ ಕೆಟ್ಟದನ್ನು ತೆಗೆದುಹಾಕ್ರಿ. ಅದು ಮೋಸಕರವಾದ್ದು, ಅದು ಅಪಾಯಕರವಾದ್ದು, ಅದು ಅಸಹ್ಯಕರವಾದ್ದು, ಅದು ವ್ಯರ್ಥಕರವಾದ್ದು.
ಅದು ಎಷ್ಟು ಮಾತ್ರಕ್ಕೂ ನಿಮಗೆ ಸಮಾಧಾನವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು, ಆನಂದವನ್ನು, ಸುಖವನ್ನು ಕೊಡಲಿಕ್ಕೆ ಎಂದಿಗೂ ಸಹ ಸಾಧ್ಯವಿಲ್ಲ. ದೇವರಿಗೆ ಸ್ತೋತ್ರ. ಕ್ಷಣ ಮಾತ್ರಕ್ಕೆ ನೀವು ಎಷ್ಟೋ ಮೋಸ ಹೋಗ್ಬೋದು. ಅದು ಬಹಳ ಕೆಟ್ಟದು, ಬಹಳ ಅಪಾಯ, ಬಹಳ ಮೋಸಕರವಾದದ್ದು. ಸೊ ಆಗ ಕೆಟ್ಟದನ್ನ ಮೊದಲು ತೆಗೆದು ಬಿಸಾಕ್ರಿ. ಏಕೆಂದರೆ ಬಾಲ್ಯವು ಯೌವನವು ವ್ಯರ್ಥವಂತೆ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ನಮ್ಗೆ ಹೇಳುತ್ತೆ, ಎಲ್ಲವನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ ನಿಜ. ಅಂದರೆ ಎಲ್ಲವೂ ಉಪಯೋಗಕರವಾದಂದರೆ ಖಂಡಿತ ಎಲ್ಲ ಉಪಯೋಗಕರವಾದ್ದಲ್ಲ ಅಂತ ಹೇಳಿ 1 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಸುಮಾರು ಅಧ್ಯಾಯದೆಲ್ಲ ನಮಗೆ ಅಲ್ಲಿ ವಾಕ್ಯ ಬೋಧಿಸುತ್ತೆ. ಅದೇನು ಅಂತಂದರೆ ಎಲ್ಲವನ್ನು ಮಾಡಲಿಕ್ಕೆ ಸ್ವತಂತ್ರ ಇದೆ ನಿಜ, ಆದರೆ ಎಲ್ಲವೂ ಸಹ ಅದು ಒಳ್ಳೆಯದಲ್ಲ ಅಂತ ವಾಕ್ಯ ನಮಗೆ ಆ ಅಧ್ಯಾಯದಲ್ಲಿ ನಮ್ಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಬೋಧಿಸ್ತಾ ಇದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಾವು ಹೇಗೆ ಜೀವಿಸಬೇಕು ಅಂದರೆ ನಮಗೊಂದು ನಿರೀಕ್ಷೆ ಉಂಟು. ಆ ನಿರೀಕ್ಷೆ ಯಾರು ಅಂತಂದರೆ ಪ್ರಲಾಪಗಳ ಪುಸ್ತಕದಲ್ಲಿ ದೇವರು ಹೇಳ್ತಾರೆ, ನಿಮ್ಮ ನಿರೀಕ್ಷೆ ನನ್ನಲ್ಲೇ ಇರಬೇಕು. ನಿಮ್ಮ ನಿರೀಕ್ಷೆ ಯಾರಾಗಿರುತ್ತಂದರೆ ಯೇಸು ಕ್ರಿಸ್ತನೇ ನಮ್ಮ ನಿರೀಕ್ಷೆ. ನಮ್ಮ ನಿರೀಕ್ಷೆಗೆ ಆಧಾರವಾಗಿರತಕ್ಕಂಥ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಾವು ನಿರೀಕ್ಷಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾಗಿ ಕಾರ್ಯವನ್ನು ಮಾಡ್ತೇನೆ ಅಂತ ವಾಕ್ಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನೀವು ವಾಕ್ಯ ಭಾಗ ನಮ್ಗೆ ಹೇಳುತ್ತೆ, ಕಷ್ಟದ ದಿನಗಳು ಬರೋದಕ್ಕೆ ಮುಂಚೆ ಇವುಗಳಲ್ಲಿ ನನಗೆ ಸಂತೋಷ ಇಲ್ಲ ಅಂತ ನೀವು ಹೇಳೋ ವರ್ಷಗಳು ಸಮೀಪಿಸುವುದಕ್ಕಿಂತ ಮುಂಚೆನೇ ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ. ದೇವರಿಗೆ ಸ್ತೋತ್ರ. ಬರಲ್ವಾ? ಇಷ್ಟಾನುಸಾರವಾಗಿ ಜೀವಿಸ್ತಾರೆ, ನಮಗೆ ಸುಖ ನೆಮ್ಮದಿ ಉಂಟೋ, ಸಮಾಧಾನ ಉಂಟೋ, ಅದರಿಂದ ಏನಾದ್ರು ಲಾಭ ಉಂಟು ಅಂದರೆ ಖಂಡಿತ ಲಾಭವೂ ಇಲ್ಲ, ಸಮಾಧಾನವೂ ಇಲ್ಲ, ಸುಖವೂ ಇಲ್ಲ. ಅದೆಲ್ಲ ವ್ಯರ್ಥವಾದ ಜೀವಿತ. ಸೊ ಹಾಗಾಗಿ ಜೀವಿತಗಳು ಮೋಸ ಆಯಿತು, ಇದು ವ್ಯರ್ಥವಾಯಿತು, ಹುಟ್ಟಿದ್ದು ವ್ಯರ್ಥ, ಬದುಕಿದ್ದು ವ್ಯರ್ಥ, ಜೀವಿಸ್ತಿರೋದು ವ್ಯರ್ಥ, ಜೀವಿತವೇ ವ್ಯರ್ಥ ಅಂತ ಅಂದ್ಕೊಳ್ಳೋಕೆ ಮುಂಚೆನೇ ಸೃಷ್ಟಿಕರ್ತನ ನೆನಪು ಮಾಡ್ಕೊಳ್ರಿ. ನಿಮ್ಮ ಸೃಷ್ಟಿಕರ್ತನ ನೆನಪು ಮಾಡ್ಕೊಳ್ರಿ ಅಂತ ವಾಕ್ಯದಲ್ಲಿ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅವ್ರೇನು ಹೇಳ್ತಾರೆ ಗೊತ್ತಾ? ಯೆಶಾಯ ಪ್ರವಾದಿ 41ನೇ ಅಧ್ಯಾಯದಲ್ಲಿ, ನಾನು ನಿಮ್ಮನ್ನು ಮೊನಚಾದ ಅಂತಿಕುಂಟೆಯಂತೆ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಜೀವಿತಗಳು ಹೇಗಿರುತ್ತೆ ಅಂದರೆ ಇಷ್ಟಾನುಸಾರವಾಗಿ ಜೀವಿಸ್ತಾರೆ, ಅದರಲ್ಲಿ ಯಾವ ಫಲನೂ ಇರಲ್ಲ, ವ್ಯರ್ಥವಾಗಿರುತ್ತೆ, ಏನು ಸಾಧನೆಯನ್ನು ಕಾಣೋಕ್ಕಾಗಲ್ಲ. ಆಗ ಅವ್ರೇನು ಹೇಳ್ತಾರೆ ಗೊತ್ತಾ? ನಮ್ಮ ಬದುಕು ತುಕ್ಕಿಡಿದ ಕಬ್ಬಿಣದಂತ ಆಗಿದೆ, ಇದು ಯಾವ ಪ್ರಯೋಜನವೂ ಇಲ್ಲ, ಇದು ಏನು ಲಾಭವೂ ಇಲ್ಲ, ಏನು ಸಾಧನೆ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಕೋತಿದ್ದೀರ. ನೀವು ಕರ್ತನ ಕೈಗೆ ಒಪ್ಪಿಸ್ಕೊಟ್ರೆ ಅವ್ರು ಹೇಳ್ತಾರೆ, ನಾನು ನಿನ್ನ ಜೀವಿತವನ್ನು ಮೊನಚಾದ ಅಂತಿಕುಂಟೆಯನ್ನಾಗಿ ಮಾಡ್ತೇನೆ, ನಿಮ್ಮನ್ನು ಶಾರ್ಪ್ ಮಾಡ್ತೇನೆ, ನಿಮ್ಮನ್ನು ಉಜ್ಜೀವಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಹಾಗಾದ್ರೇನು? ದೇವರು ನಿಮಗೆ ಸೇವೆ ಕೊಡಲಿಲ್ಲ ಅಂದರೆ ಅವ್ರ ಹತ್ರ ಇರೋದು ಅದೊಂದೇ ಆಶೀರ್ವಾದನ? ದೇವ್ರು ನಿಮಗೆ ಸರ್ಕಾರಿ ಕೆಲಸ ಕೊಡಲಿಲ್ಲ ಅಂದರೆ ಅವ್ರ ಹತ್ರ ಇರೋದು ಅದೊಂದೇ ಆಶೀರ್ವಾದನ? ದೇವ್ರು ನಿಮಗೆ ಒಳ್ಳೆ ಬಿಸ್ನೆಸ್ ಕೊಡಲಿಲ್ಲ ಅಂದ ತಕ್ಷಣಕ್ಕೆ ಅವ್ರ ಹತ್ರ ಇರೋದು ಅದೊಂದೇ ಆಶೀರ್ವಾದನ? ದೇವ್ರು ನೀವು ಏನೋ ನೀವು ಬಯಸ್ತಕ್ಕಂಥ ಒಳ್ಳೆಯ ಸಂಗಾತಿಯನ್ನು ಕೊಡಲಿಲ್ಲ ಅಂದ ಕ್ಷಣಕ್ಕೆ ಅದನ್ನು ಬಿಟ್ಟರೆ ನಿಮ್ಗೆ ಒಳ್ಳೆ ಆಶೀರ್ವಾದನೇ ಇಲ್ವಾ? ಹಾಗೇನಾದ್ರು ಅಂದ್ಕೊಂಡ್ರೆ ಮೋಸ ಅಂತ ಅರ್ಥ. ದೇವರಿಗೆ ಸ್ತೋತ್ರ. ಅವ್ರ ಹತ್ರ ಹೇರಳವಾದ ಆಶೀರ್ವಾದಗಳಿದೆ, ಎಲ್ಲವೂ ಇದೆ, ಎಲ್ಲವೂ ಸಮಸ್ತವೂ ಅವ್ರ ಕೈಯಲ್ಲಿದೆ. ಹಾಗಾಗಿ ನೀವು ನಿರೀಕ್ಷಿಸೋದಕ್ಕಿಂತಲೂ ಬೇಡೋದಕ್ಕಿಂತಲೂ ಅಧಿಕವಾಗಿ ಕಾರ್ಯ ಮಾಡೋದಕ್ಕೆ ಅವ್ರು ಶಕ್ತರಾಗಿದ್ದಾರೆ. ಸೊ ಹಾಗಾಗಿ ಜೀವಿತವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ, ಮೋಸ ಹೋಗೋದಕ್ಕೆ ಮುಂಚೆ, ಅಪಾಯದಲ್ಲಿ ನೀವು ಬಿದ್ದೋಗೋದಕ್ಕೆ ಮುಂಚೆನೇ ಕರ್ತನ ಕೈಗೆ ನಿಮ್ಮ ಜೀವಿತವನ್ನು ಒಪ್ಪಿಸ್ಕೊಡ್ರಿ. ಸಾಕು ಈ ಜೀವನ, ಇಷ್ಟ, ಇದು ಮೋಸ ಅನ್ನೋ ಬದಲು ಅದು ಮೋಸ ಅಲ್ಲ, ಅದನ್ನು ಉಜ್ಜೀವಿಸೋದಕ್ಕೆ ಅವರು ಶಕ್ತರಾಗಿದ್ದಾರೆ. ನಿಮ್ಮ ಜ್ಞಾನ, ನಿಮ್ಮ ತಲಾಂತು, ನಿಮ್ಮ ತಿಳುವಳಿಕೆ, ನಿಮ್ಮ ವಿದ್ಯೆ, ನಿಮ್ಮ ವಯಸ್ಸು ಮುಖ್ಯ ಅಲ್ಲ. ನೀವು ಒಪ್ಪಿಸ್ಕೊಡೋದಾದ್ರೆ ನಿಮ್ಮನ್ನು ಉಪಯೋಗಿಸಿ ಅವರು ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಒಪ್ಪಿಸ್ಕೊಡ್ಬೇಕು ಅಷ್ಟೇ, ನಂಬಿಕಸ್ಥರಾಗಿ ಒಪ್ಪಿಸ್ಕೊಡ್ಬೇಕು, ಅವ್ರು ಕಾರ್ಯ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಒಪ್ಪಿಸ್ಕೊಡ್ತೇವೆ, ಬಟ್ ಆದರೆ ಸಮಸ್ಯೆಗಳು, ಕಷ್ಟಗಳು ಬಂತು, ಆಗಲಿಲ್ಲ ಮುಂದೆ ಹೋಗೋಕ್ಕೆ, ಬಿಟ್ಬಿಟ್ಟೆ ಇಷ್ಟಾಂತರವಾಗಿ ಜೀವಿಸ್ತೀರಿ ಅಂತೀರ, ಖಂಡಿತ ಅದು ಕೂಡ ದೊಡ್ಡ ಅಪಾಯನೇ. ನಮ್ಮ ನಂಬಿಕೆಗೆ ಮೊದಲು ಪರೀಕ್ಷೆ ಬರುತ್ತೆ. ಖಂಡಿತವಾಗ್ಲೂ ನಾವು ದೇವ್ರ ಮಕ್ಕಳಾಗಿ ನಿಲ್ತಿದ್ದೀವ ಅನ್ನೋದಕ್ಕೆ ನಮ್ಮ ನಂಬಿಕೆಗೆ ಮೊದಲು ಪರೀಕ್ಷೆ ಬರುತ್ತೆ. ಆಮೇಲೆ ನಾವು ಕೇಳಿರ್ತಕ್ಕಂಥ ದೇವ್ರ ಹತ್ರ ನಾವು ಏನು ಕೇಳ್ಕೊಂಡಿರ್ತೀವೋ ಅದನ್ನು ನಾವು ಹೊಂದ್ಕೊಂಡ್ರೆ ಉಪಯೋಗಿಸೋಕ್ಕೆ ನಾವು ಎಷ್ಟು ಮಟ್ಟಿಗೂ ಶಕ್ತರಾಗಿದ್ದೀವಿ, ಎಷ್ಟು ಮಟ್ಟಿಗೂ ನಾವು ಯೋಗ್ಯರಾಗ್ತೀವಿ ಅನ್ನೋದನ್ನ ಅವರು ನಮ್ಮನ್ನು ರೂಪಿಸ್ತಿರ್ತಾರೆ. ಆ ಮಾರ್ಗಗಳಲ್ಲಿ ಕಷ್ಟಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಹೋರಾಟಗಳಿರುತ್ತೆ, ಉಪದ್ರವಗಳಿರುತ್ತೆ, ಶೋಧನೆಗಳಿರುತ್ತೆ, ಪರೀಕ್ಷೆಗಳಿರುತ್ತೆ. ದೇವರು ನಾವು ಬೇಡ್ಕೊಂಡಿರೋದ್ರ ಕಡೆಗೆ ನಮ್ಮನ್ನು ನಡೆಸ್ತಿರ್ತಾರೆ. ಬಟ್ ಮಧ್ಯದಲ್ಲಿ ಬಿದ್ದೋಗತಕ್ಕಂಥ ಜನರು 90% ಜನ ಇರ್ತೀರ, 90% ಜನ ಇರ್ಬೋದು. ಆದರೆ ನೀವು ಮೋಸ ಹೋಗ್ತೀರಾ ಅಂತ ಅರ್ಥ. ನೀವು ಬೇಡಿದ್ದನ್ನೇ ಕೊಡೋದಕ್ಕೆ ಅವ್ರು ಶಕ್ತರಾಗಿದ್ದಾರೆ, ಆ ಮಾರ್ಗದಲ್ಲಿ ನಿಮ್ಮನ್ನು ನಡೆಸ್ತಿರ್ತಾರೆ, ಬಟ್ ಪರೀಕ್ಷೆಯಲ್ಲಿ ಸೋಲ್ತಾ ಇದ್ದೀರಾ. ದೇವರಿಗೆ ಸ್ತೋತ್ರ. ಅದು ದೇವರಿಗೂ ಸಹ ದುಃಖ, ಏಕೆಂದರೆ ಅವ್ರು ಎಷ್ಟೋ ಕಾರ್ಯಗಳು ಮಾಡೋದಕ್ಕೆ ಆಸಕ್ತಿ ಉಳ್ಳವರಾಗಿದ್ದಾರೆ, ಬಟ್ ಹೊಂದ್ಕೊಳ್ಳೋದಕ್ಕೆ ಮನಸ್ಸಿಲ್ಲ. ಅಷ್ಟು ಮಾತ್ರ ಅಲ್ಲ, ಆಗ್ತಿಲ್ಲ.
ತಾಳ್ಮೆ ಇಲ್ಲ, ಸಹನೆ ಇಲ್ಲ, ನಂಬಿಕೆ ತಾಳ್ತಾ ಇಲ್ಲ, ದೃಢವಾಗಿ ನಿಲ್ಲಕ್ಕಾಗ್ತಿಲ್ಲ. ಸಮಸ್ಯೆಗಳು ಎದುರಾಗಿ ನಿಂತಿದೆ, ಸವಾಲುಗಳು ಎದುರು ನಿಂತಿದೆ, ಆಸೆಗಳು ಎದುರಾಗಿ ನಿಂತಿದೆ. ಲೋಕ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಇಷ್ಟಾನುಸಾರವಾಗಿ ಹೇಳ್ತಿದೆ ಅಂತೀರ, ಸುಳ್ಳು. ಅದನ್ನು ಬಿಡಿ, ದೇವರ ಕೈಗೆ ನಿಮ್ಗೆ ಒಪ್ಪಿಸ್ಕೊಡಿ. ಕರ್ತನ ನೀವು ಬಯಸಿದ್ದಕ್ಕಿಂತ ಅಧಿಕವಾಗಿ ನಿಮ್ಮನ್ನು ಆಶೀರ್ವದಿಸಿ ನಡೆಸುವವರಾಗಿದ್ದಾರೆ. ಆಮೇನ್. ಸೊ ಹಾಗಾಗಿ ಜೀವಿತ ಇಷ್ಟೇ ಅಂತ ಅಂದ್ಕೋಬೇಡ್ರಿ. ನಮ್ಮ ಜೀವನದಲ್ಲಿ ಇನ್ನೂ ಒಳ್ಳೇದಿಲ್ಲ ಅಂತ ಅಂದ್ಕೋಬೇಡಿ. ನಿಶ್ಚಯವಾಗಿ ಒಳ್ಳೆಯದನ್ನು ಇನ್ನೂ ಅಧಿಕವಾಗಿ ಕೊಟ್ಟು ನಿಮ್ಮನ್ನು ಆಶೀರ್ವದಿಸೋದಕ್ಕೆ ದೇವರು ಶಕ್ತರಾಗಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ಯವನ ಕಾಲವನ್ನು ವ್ಯರ್ಥ ಮಾಡ್ಕೊಳ್ಳದೆ, ಮೋಸ ಮಾಡ್ಕೊಳ್ಳದೆ ದೇವರನ್ನ ಸ್ತುತಿಸಿರಿ, ಆರಾಧಿಸಿರಿ, ಆತನೊಟ್ಟಿಗೆ ನಡೀರಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನಮಗೆ ಮಾದರಿ ಯಾರಾಗಿದ್ದಾರೆ ಬೈಬಲಲ್ಲಿ? ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ವಿಷಯದಲ್ಲಿ ನಾವು ಹೇಳೋಕ್ಕಾಗಲ್ಲ, ಅದನ್ನು ನಾವು ನೆನೆಸ್ಕೊಳ್ಳೋಕ್ಕಾಗಲ್ಲ, ಆ ಮಾರ್ಗದಲ್ಲಿ ನಾವು ಜೀವಿಸೋಕ್ಕಾಗಲ್ಲ. ನಾವು ಈಗಿನ ಜೀವಿತದಲ್ಲಿದ್ದೀವಿ, ಮಾಡರ್ನ್ ಲೈಫಲ್ಲಿದ್ದೀವಿ, ಒಳ್ಳೆಯ ಎಜುಕೇಷನ್ ಇದೆ, ಸುತ್ತ ಮಾಡರ್ನ್ ಲೈಫ್ ಇದೆ, ಈ ಜಗತ್ತನ್ನು ತುಂಬ ಅಂತ ಅಂದ್ಕೋತೀರ. ಆಯಿತು, ಅದನ್ನು ಕೊಟ್ಟಿರೋರು ಅವರೇ, ದೇವರಿಗೆ ಸ್ತೋತ್ರ. ಆದರೆ ನಮ್ಮ ಮಾದರಿ ಯಾರಾಗಿದ್ದಾರೆ ಬೈಬಲ್ ಅಂದರೆ ಅಪೋಸ್ತಲರನ್ನ ಯವನಸ್ಥರನ್ನು ತಗೊಂಡು ದೇವರು ಬಲವಾಗಿ ಉಪಯೋಗಿಸ್ತಿಲ್ವಾ? ಅವ್ರು ಶಕ್ತವಾಗಿ ನಿಲ್ಲೋದಕ್ಕೆ ದೇವರು ಸಹಾಯ ಮಾಡಲಿಲ್ವಾ? ಮಾಡಿದ್ರು. ಆ ಕಾಲದಲ್ಲಿ ಎಷ್ಟೋ ಅಧಿಕಾರಿಗಳು ಬರ್ತಾ ಇಲ್ವಾ? ಎಷ್ಟೋ ಐಶ್ವರ್ಯವಂತರು ಬರ್ತಾ ಇಲ್ವಾ? ಬಂದಿದ್ದಾರೆ. ಅವ್ರ ಮುಖಾಂತರ ಎಲ್ಲ ದೇವ್ರ ಕಾರ್ಯ ಮಾಡಿಲ್ವ? ಮಾಡಿದ್ದಾರೆ. ಸೊ ಹಾಗಾಗಿ ಒಪ್ಪಿಸ್ಕೊಡೋರ ಜೀವಿತನ ನಿಜವಾಗ್ಲೂ ದೇವರು ಉಪಯೋಗಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಆಶೀರ್ವದಿಸಿ ನಡೆಸ್ತಾರೆ. ಅಷ್ಟು ಮಾತ್ರ ಅಲ್ಲ, ನಾವು ಕೇಳೋದಕ್ಕಿಂತ ಅಧಿಕವಾಗಿ ಅವರು ಆಶೀರ್ವದಿಸ್ತಾರೆ. ನಂಬಿಗಸ್ತರಾಗಿ ಒಪ್ಪಿಸ್ಕೊಡ್ಬೇಕು ಅಷ್ಟೇ. ಆಮೇಲೆ ಹಾಗಾಗಿ ನಂಬಿಗಸ್ತರಾಗಿ ವಿಧೇಯರಾಗ್ರಿ. ಕರ್ತನ ನಿಮ್ಮನ್ನು ಉಪಯೋಗಿಸಿ ನಿಮ್ಮ ಮೂಲಕವಾಗಿ ಏನು ಮಾಡ್ತಾರೆ ಹೇಳಿ? ಮೊಣಚಾದ ಅಂತಿಕೊಂಟೆ ಅಂತ ಮಾಡಿ ನಿಮ್ಮನ್ನು ಶಾರ್ಪ್ ಮಾಡಿ, ನಿಮ್ಮನ್ನು ಶೈನ್ ಮಾಡಿ, ನಿಮ್ಮನ್ನು ಅಭಿವೃದ್ಧಿಪಡಿಸ್ತಾರೆ. ಅವ್ರಿಗೂ ಮಹಿಮೆ ಆಗುತ್ತೆ, ನಿಮಗೂ ಆಶೀರ್ವಾದವಾಗುತ್ತೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಗರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೆ, ಪ್ರೀತಿ ಸ್ವರೂಪನೆ, ನೀತಿವಂತನೇ, ಅಧಿಪತಿಯ ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯ ಸಪ ಇದನ್ನೇ ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಸ್ವಲ್ಪ ನೀವು ಮಾತಾಡ್ತಾ ಇದ್ದೀರಿ ನಿಮ್ಮ ಜನರ ಜೊತೆ. ಕಷ್ಟದ ದಿನಗಳು ಬರೋದಕ್ಕೆ ಮುಂಚೆನೇ, ಈ ಜೀವಿತದ ಸಾಕು ಇಷ್ಟು, ಇನ್ನು ಇದು ವ್ಯರ್ಥ ಅಂತ ಅಂದ್ಕೊಳ್ಳೋದಕ್ಕೆ ಮುಂಚೆನೇ ನೀವು ನನ್ನನ್ನು ನೆನೆಸ್ಕೊಳ್ರಿ. ನಾನು ನಿಮ್ಮ ಜೀವಿತವನ್ನು ಉಜ್ಜೀವಿಸ್ತೇನೆ, ಅದನ್ನು ನಾನು ಶಾರ್ಪ್ ಮಾಡ್ತೀನಿ, ಅದನ್ನು ಶೈನ್ ಮಾಡ್ತೀನಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನು ದೊಡ್ಡ ಸಾಧನವಾಗಿ ನಾನು ಉಪಯೋಗಿಸ್ತೀನಿ ಅಂತ ವಾಗ್ದಾನ ಮಾಡ್ತೀರ. ಅದಕ್ಕಾಗಿ ಸ್ತೋತ್ರ. ಹಾಗಾಗಿ ನಿನ್ನ ಜನರ ಯೌವನ ಕಾಲವನ್ನು ಭಯಭಕ್ತಿಯಿಂದ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ವಾಕ್ಯದ ಪ್ರಕಾರವಾಗಿ ಜೀವಿಸಿ ನಿಮ್ಮ ವಾಕ್ಯದ ಆಶೀರ್ವಾದಗಳನ್ನು ಹೊಂದ್ಕೊಳ್ಳಿ. ಅವ್ರ ಜೀವಿತವೂ ಸಹ ಆಶೀರ್ವಾದವಾಗಿರಲಿ. ಅಷ್ಟು ಮಾತ್ರ ಅಲ್ಲ, ನಿಮಗೂ ಸಹ ಮಹಿಮೆ ತರುವಂತಾಗಿರಲಿ. ಆಮೇಲೆ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವೋಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.